ವೆಲ್ಕಮ್ ಟು ಅದ್ವಾ ಅಕಾಡೆಮಿ. ಗವರ್ನರ್ ಆಫ್ ಅ ಸ್ಟೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಯಾಕೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿಕೊಂಡ್ರೆ ರಾಜ್ಯಪಾಲರ ಸಂಘರ್ಷ ಸುಪ್ರೀಂ ಕೋರ್ಟ್ ದಿಕ್ಸೂಚಿ ಅಂತ ಇದೆ. ರಾಜ್ಯದಲ್ಲಿ ರಾಜ್ಯಪಾಲರಿಂದ ಅಥವಾ ಗವರ್ನರಿಂದ ಕೆಲವೊಂದಷ್ಟು ಬಿಲ್ಗಳು ಪಾಸ್ ಆಗಿಲ್ಲ, ಅದು ಇಂಪಾರ್ಟೆಂಟ್ ಬಿಲ್ಸ್ಗಳು. ಅದಕ್ಕೆ ಸುಪ್ರೀಂ ಕೋರ್ಟು ರಿಯಾಕ್ಟ್ ಮಾಡಿ ಕೆಲವೊಂದಷ್ಟು ವರ್ಡಿಕ್ಟ್ಗಳನ್ನ ಅಥವಾ ಒಂದು ಫ್ರೇಮ್ ವರ್ಕನ್ನು ಸೆಟ್ ಮಾಡಿದೆ, ಯಾವ ರೀತಿ ಗವರ್ನರ್ ರಿಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ. ಸೊ ಈ ಎರಡು ಅಂದರೆ ಕನ್ನಡದಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರು ಮತ್ತು ಹಿಂದೂ ನ್ಯೂಸ್ ಪೇಪರಲ್ಲಿ ಎರಡರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪಿಗೆ ಎಲ್ಲ ರಾಜ್ಯಗಳು ಕೂಡ ತುಂಬ ಖುಷಿ ಪಟ್ಟಿವೆ. ಯಾಕೆ ಅಂತ ಹೇಳಿದ್ರೆ, ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ 2014 ನಂತರ ಗವರ್ನರು ಅಥವಾ ರಾಜ್ಯಪಾಲರು ಮತ್ತು ರಾಜ್ಯದ ನಡುವೆ ತುಂಬ ರಾಜ್ಯಗಳಲ್ಲಿ ಸಂಘರ್ಷಗಳು ನಡೆದಿದೆ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಎಲ್ಲಿ ಗವರ್ಮೆಂಟು ಸೇಮ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲ್ಲಿ ಸೇಮ್ ಇಲ್ಲ, ಅಲ್ಲಿ ಗವರ್ನರು ತುಂಬಾ ಅನ್ಕಾನ್ಸ್ಟಿಟ್ಯೂಷನಲಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಆರ್ಟಿಕಲ್ ಮೂಲಕ ಹೇಳಲಾಗಿದೆ. ಸುಪ್ರೀಂ ಕೋರ್ಟ್ ಇದೇ ಮೊದಲು ಬಾರಿಗೆ ರಾಜ್ಯಪಾಲರ ಬಗ್ಗೆ ಹೇಳಿರ್ಬೋದು, ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಕೋರ್ಟ್ಗಳು ರಾಜ್ಯಪಾಲರ ರೀತಿಯಲ್ಲಿ ವರ್ತಿಸಬೇಕು ಅಂತ ಹೇಳಿದೆ. ಅದರಲ್ಲಿ ಮೊದಲಿಗೆ 1974ರಲ್ಲಿ ಶಾಮ್ಶೇರ್ ಸಿಂಗ್ ಮತ್ತೆ ಪಂಜಾಬ್ ಈ ಒಂದು ನಡುವಿನ ಪ್ರಕರಣದಲ್ಲಿ ರಾಜ್ಯಪಾಲರ ಅಧಿಕಾರದ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಅಂದ್ರೆ ಗವರ್ನರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಗೆ ಹೇಳ್ತಾರೆ ಅಲ್ವಾ, ಆ ರೀತಿಯಲ್ಲಿ ನಡ್ಕೊಬೇಕಾಗತ್ತೆ. ಕೆಲವೊಂದು ಸಮಯದಲ್ಲಿ ಮಾತ್ರ ಅವರ ವಿವೇಚನೆಗೆ ತಕ್ಕ ಹಾಗೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ನಂತರ 2006ರ ರಾಮೇಶ್ವರ್ ಪ್ರಸಾದ್ ಮತ್ತೆ ಕೇಂದ್ರ ಸರ್ಕಾರದ ನಡುವಿನ ಪ್ರಕರಣದಲ್ಲಿ, ಇದು ಬಿಹಾರ್ ವಿಧಾನಸಭೆಯ ಡಿಸಲ್ಯೂಷನ್ ಆದಾಗ ಆಗಿರುವಂತಹ ಪ್ರಕರಣ. ಇದರಲ್ಲಿ ರಾಜ್ಯಪಾಲರ ವೈಯಕ್ತಿಕ ಅಭಿಪ್ರಾಯವು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲು ಆಧಾರವಾಗಲಾರದು ಅಂತ ಹೇಳಿದೆ. ಅಂದ್ರೆ ರಾಜ್ಯಪಾಲರ ಅವರ ಒಂದೇ ಡಿಸಿಷನ್ನು ಪ್ರೆಸಿಡೆಂಟ್ ರೂಲನ್ನ ತಗೊಂಡ್ಬರೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿತ್ತು ಸುಪ್ರೀಂ ಕೋರ್ಟು. ನಂತರ ಅದೇ 2006ರಲ್ಲಿ ಯಪೂರು ಸುಧಾಕರ್ ಮತ್ತೆ ಆಂಧ್ರ ಪ್ರದೇಶ ಸರ್ಕಾರದ ನಡುವಿನ ಒಂದು ಗಲಭೆಯಲ್ಲಿ ಕ್ಷಮಾದಾನ ಅರ್ಜಿಗೆ ಸಂಬಂಧಿಸಿದ ಪ್ರಕರಣ ಇದು. ಅಂದ್ರೆ ಪಾರ್ಡನಿಂಗ್ ಪವರ್, ಅದಕ್ಕೆ ಸಂಬಂಧಿಸಿದಂತಹ ಪ್ರಕರಣ ಇದು. ಆರ್ಟಿಕಲ್ 161 ಅಂಡರಲ್ಲಿ ಏನ್ ಪಾರ್ಡನಿಂಗ್ ಪವರ್ ಕೊಟ್ಟಿದ್ದಾರೆ ಗವರ್ನರ್ಗೆ, ಅದನ್ನು ಕೂಡ ಜುಡಿಷಿಯಲ್ ರಿವ್ಯೂನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯಪೂರು ಸುಧಾಕರ್ ಮತ್ತೆ ಆಂಧ್ರ ಪ್ರದೇಶ ಸರ್ಕಾರದ ನಡುವಿನ ಪ್ರಕರಣದಲ್ಲಿ ಹೇಳಿದೆ. ನೆಕ್ಸ್ಟು 2016ರಲ್ಲಿ ಅರುಣಾಚಲ್ ಪ್ರದೇಶ್ ವಿಧಾನಸಭೆಗೆ ಸಂಬಂಧಿಸಿದಂತಹ ಪ್ರಕರಣ ಇದು. ಇದರಲ್ಲಿ 5 ನ್ಯಾಯಮೂರ್ತಿಗಳನ್ನೊಳಗೊಂಡ ಸುಪ್ರೀಂ ಕೋರ್ಟ್ನ ಸಂವಿಧಾನದ ಪೀಠವು ಈ ರೀತಿ ಹೇಳುತ್ತೆ: ವಿಧಾನಸಭೆ ಅಧಿವೇಶನ ಕರೆಯುವುದು, ವಿಸರ್ಜಿಸುವುದು ಮತ್ತೆ ಅಧಿವೇಶನವನ್ನು ನಿಗದಿಗೂ ಮೊದಲೇ ಕರೆಯುವುದಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಇರುವ ಅಧಿಕಾರವು ಕಾನೂನಿನ ಪರಿಶೀಲನೆಗೆ ಒಳಪಡುತ್ತದೆ. ಅಂದ್ರೆ ಯಾವಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಡಿಸಾಲ್ವ್ ಆಗಬೇಕು ಅಥವಾ ಯಾವಾಗ ಹೊಸದಾಗಿ ಅಪಾಯಿಂಟ್ ಮಾಡಬೇಕು, ಇದೆಲ್ಲದನ್ನು ಕೂಡ ಜುಡಿಷಿಯಲ್ ರಿವ್ಯೂನ ತರಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಹೇಳಿತ್ತು. ಸೊ ಫೈನಲ್ ಆಗಿ ಇವಾಗ ಇನ್ನೊಂದು ವರ್ಡಿಕ್ಟ್ ಬಂದಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮುಂದೆ ನೋಡ್ಕೊಳ್ಳೋಣ. ಮೊದಲಿಗೆ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅದಕ್ಕಿಂತ ಮುಂಚೆ ಗವರ್ನರ್ನ ನಾವು ಪಾರ್ಟ್ 5 ನೋಡ್ಬೋದಾಗತ್ತೆ. ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ 5 ಗವರ್ನರ್ನ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 153 167 ತನಕ ನಾವು ಗವರ್ನರ್ ಬಗ್ಗೆ ಡೀಟೇಲ್ ಆಗಿ ನೋಡ್ಬೋದು. ಸೊ ಎಕ್ಸಿಕ್ಯೂಟಿವ್ಸ್ ಅಂತ ಏನು ಕರಿತೀವಿ, ಸ್ಟೇಟ್ ಎಕ್ಸಿಕ್ಯೂಟಿವ್ಸ್, ಅದರಲ್ಲಿ ನಾವು ಗವರ್ನರ್ ಕೂಡ ಒನ್ ಆಫ್ ದ ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೋದು, ಅಲಾಂಗ್ ವಿತ್ ಚೀಫ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ. ಸೊ ಗವರ್ನರ್ ಅಂದಿದ ಕೂಡಲೇ ಇವ್ರನ್ನ ಅಪಾಯಿಂಟ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟು ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಆಫ್ ಅ ಗವರ್ನರ್ ಎಲ್ಲಿಂದ ತಗೊಂಡ್ರು, ರಾಜ್ಯಪಾಲರನ ಅಪಾಯಿಂಟ್ಮೆಂಟ್ನ ನಾವು ಎಲ್ಲಿಂದ ಬಾರೋ ಮಾಡಿದ್ದೀವಿ ಅಂತ ಹೇಳಿದ್ರೆ ಕೆನಡಿಯನ್ ಮಾಡೆಲ್. ಸೊ ಯೂಶಲಿ ನಮಗೆ ಸ್ಟೇಟ್ ಎಕ್ಸಾಮ್ಸಲ್ಲಿ ಇದನ್ನು ಕೇಳ್ತಾರೆ. ಕೆನಡಿಯನ್ ಮಾಡೆಲಿಂದ ಗವರ್ನರ್ನ ಯಾವ ರೀತಿ ಅಪಾಯಿಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಬಾರೋ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇವರನ್ನ ಅಪಾಯಿಂಟ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ರೂ ಕೂಡ, ಅಂದರೆ ಪ್ರೆಸಿಡೆಂಟು ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ಅಪಾಯಿಂಟ್ ಮಾಡಿದ್ರೂ ಕೂಡ ಇವರ ಒಂದು ಪೊಸಿಷನ್ ಬಂದ್ಬಿಟ್ಟು ಸ್ಟೇಟ್ ಗವರ್ಮೆಂಟ್ ಅಂಡರಲ್ಲಿ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಇರೋದಿಲ್ಲ. ಅಂದರೆ ಇವರು
ಇವರ ಎಂಪ್ಲಾಯ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಇರಲ್ಲ. ಇದನ್ನ ಸುಪ್ರೀಂ ಕೋರ್ಟು 1979 ವರ್ಡಿಕ್ಟ್ ಅಲ್ಲಿ ಹೇಳಿದೆ. ಸೊ ನೆಕ್ಸ್ಟು ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ಕೊಳ್ಳೋಣ. ಗವರ್ನರ್ ಆಗೋದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅಂದರೆ, ಮೊದಲಿಗೆ ಆರ್ಟಿಕಲ್ 157 ಅಲ್ಲಿ ಗವರ್ನರ್ಗೆ ಇರೋಂತಹ ಕ್ವಾಲಿಟಿ ಏನು, ಅವರು ಗವರ್ನರ್ ಆಗೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 157 ಅಲ್ಲಿ. ಸೊ ಮೊದಲಿಗೆ ಭಾರತದ ಸಿಟಿಸನ್ ಆಗಿರಬೇಕು, ಅಂದರೆ ಭಾರತದ ಪ್ರಜೆ ಆಗಿರಬೇಕು. ನಂತರ 35 ವರ್ಷ ವಯಸ್ಸಾಗಿರಬೇಕು, ಅದಕ್ಕಿಂತ ಕಡಿಮೆ ಆಗಿರಬಾರ್ದು. ಅಂಡ್ ಬೇರೆ ಕಂಡೀಷನ್ಸ್ಗಳನ್ನ ನೋಡಿಕೊಂಡ್ರೆ, ಯಾರು ಗವರ್ನರ್ ಆಗ್ತಾರೆ ಅಲ್ವಾ, ಅವರ ಒರಿಜಿನಲ್ ಪ್ಲೇಸ್ಗೆ ಬಿಲಾಂಗ್ ಆಗಿರಬಾರ್ದು. ಅಂದರೆ ನಾವು ಬೇರೆ ಸ್ಟೇಟ್ಗೆ ಅಪಾಯಿಂಟ್ ಮಾಡ್ಬೋದು, ತಮ್ಮದೇ ಆದ ಸ್ಟೇಟ್ಗೆ ಗವರ್ನರ್ನ ಅಪಾಯಿಂಟ್ ಮಾಡೋಕೆ ಆಗೋದಿಲ್ಲ. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಚೀಫ್ ಮಿನಿಸ್ಟರ್ ಕನ್ಸನ್ನ ತಗೊಂತಾರೆ, ಸ್ಟೇಟಿನ ಚೀಫ್ ಮಿನಿಸ್ಟರ್ ಕನ್ಸನ್ನ ತಗೊಂತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದೇ ಜಾಗದಲ್ಲಿ ವರ್ಕ್ ಮಾಡಬೇಕಲ್ವಾ, ಸೊ ಕೋಆರ್ಡಿನೇಷನ್ ಇರಬೇಕಲ್ವಾ, ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಪ್ರಾಪರ್ ಆಗಿ ವರ್ಕ್ ಆಗಬೇಕನ್ನೋ ರೀಸನ್ನಿಂದ ಅಪಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಸ್ಟೇಟ್ ಚೀಫ್ ಮಿನಿಸ್ಟರ ಕನ್ಸನ್ನ ತಗೊಳ್ತಾರೆ. ಆ್ಯಂಡ್ ಆಫೀಸ್ ಕಂಡೀಷನ್ ಏನು ಅಂತ ಹೇಳಿದ್ರೆ, ಈಗ ನಮಗೆ ಹೌಸಸ್ ಇರುತ್ತೆ, ಕರೆಕ್ಟ್ ಅಲ್ವಾ, ಅಂದರೆ ಪಾರ್ಲಿಮೆಂಟಲ್ಲಿ ಲೋಕಸಭಾ ರಾಜ್ಯಸಭಾ ಈ ಥರ ಇರುತ್ತೆ. ಹಾಗೆ ಸ್ಟೇಟ್ ಅಸೆಂಬ್ಲಿಯಲ್ಲಿ ಕೂಡ ಸ್ಟೇಟ್ ಲೆಜಿಸ್ಲೇಚರ್ ಮತ್ತು ಸ್ಟೇಟ್ ಕೌನ್ಸಿಲ್ ಇರುತ್ತೆ. ಸೊ ಎರಡಕ್ಕೂ ಕೂಡ ಮೆಂಬರ್ ಆಗಿರಬಾರ್ದು ಗವರ್ನರು. ಸೊ ಅಂಥವ್ರನ್ನ ಅಪಾಯಿಂಟ್ ಮಾಡ್ಬೋದಾಗತ್ತೆ. ಮತ್ತು ಯಾವುದೇ ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರಬಾರ್ದು, ಅಂದರೆ ಹೊರಗಡೆ ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಇರೋ ರೀತಿಯ ವರ್ಕನ್ನು ಮಾಡಬಾರ್ದು. ಯಾವಾಗ ಗವರ್ನರ್ನ 2 ಅಥವಾ 2ಕ್ಕಿಂತ ಹೆಚ್ಚು ಸ್ಟೇಟ್ಗಳಿಗೆ ಅಪಾಯಿಂಟ್ ಮಾಡ್ತಾರೆ, ಆಗ ಪ್ರತಿಯೊಂದು ಸ್ಟೇಟ್ಗಳು ಕೂಡ ಅವರಿಗೆ ಕೊಡುವಂತಹ ಸ್ಯಾಲ್ರಿಯನ್ನು ಡಿವೈಡ್ ಮಾಡ್ಕೊತಾರೆ. ಆ್ಯಂಡ್ ಅದನ್ನು ಡಿಸೈಡ್ ಮಾಡೋದು ಪ್ರೆಸಿಡೆಂಟು. ಹಾಗೆ ಇಲ್ಲಿ ನೋಡಿದ್ರೆ ನಾನು ಹೇಳಿದೆ 2ಕ್ಕಿಂತ ಹೆಚ್ಚು ಸ್ಟೇಟ್ಗಳಿಗೆ ಗವರ್ನರ್ನ ಅಪಾಯಿಂಟ್ ಮಾಡ್ಬೋದು ಅಂತ. ಇದನ್ನು ಕಾನ್ಸ್ಟಿಟ್ಯೂಷನ್ ಅಂದರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ನಂತರ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1956 ಈ ಒಂದು ಅಮೆಂಡ್ಮೆಂಟಿನ ಮೂಲಕ ಈ 2ಕ್ಕಿಂತ ಹೆಚ್ಚು ಸ್ಟೇಟ್ಗಳಿಗೆ ಗವರ್ನರ್ನ ಅಪಾಯಿಂಟ್ ಮಾಡ್ಬೋದು, ಸೇಮ್ ಗವರ್ನರ್ನ ಅಂತ ಹೇಳಿಬಿಟ್ಟು ಜಾರಿಗೆ ತರಲಾಯಿತು. ಸೊ ಯಾವುದೇ ಆಫೀಸನ್ನು ಅಕ್ಯುಪೈ ಮಾಡೋದಕ್ಕಿಂತ ಮುಂಚೆ ಓತನ್ನು ತಗೊಬೇಕಾಗತ್ತೆ, ಅಂದರೆ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗತ್ತೆ. ಗವರ್ನರು ಯಾರ ಮುಂದೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿದ್ರೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಅಥವಾ ಇನ್ ಕೇಸ್ ಏನಾದರೂ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಬ್ಸೆನ್ಸ್ ಇದ್ರು ಅಂತ ಹೇಳಿದ್ರೆ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಕೋರ್ಟ್, ಅಂದರೆ ಯಾವ ಸ್ಟೇಟಲ್ಲಿ ಅಪಾಯಿಂಟ್ ಮಾಡ್ತಿರ್ತಾರಲ್ವ ಅದರಲ್ಲಿ ಯಾರು ಸೀನಿಯರ್ ಮೋಸ್ಟ್ ಜಡ್ಜ್ ಇರ್ತಾರೆ ಅವರ ಮುಂದೆ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗತ್ತೆ. ನೆಕ್ಸ್ಟು ಎಷ್ಟು ವರ್ಷ ಗವರ್ನರು ತಮ್ಮ ಆಫೀಸಲ್ಲಿ ಇರ್ಬೋದು ಅಂತ ಹೇಳಿದ್ರೆ, 5 ವರ್ಷ ಗವರ್ನರು ತಮ್ಮ ಪೊಸಿಷನ್ ಆಕ್ಯುಪೈ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬ ಇಂಪಾರ್ಟೆಂಟು, ಗವರ್ನರ್ನ ಪ್ಲೆಷರ್ ಆಫ್ ದ ಪ್ರೆಸಿಡೆಂಟ್, ಅಂದರೆ ಪ್ರೆಸಿಡೆಂಟ್ ಏನು ಹೇಳ್ತಾರೆ ಅಲ್ವಾ, ಪ್ರೆಸಿಡೆಂಟ್ ಅಂಡರಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಸೊ ಅವರ ರೆಸಿಗ್ನೇಷನ್ ಕೂಡ, ಗವರ್ನರ್ನ ರೆಸಿಗ್ನೇಷನ್ ಕೂಡ ಪ್ರೆಸಿಡೆಂಟ್ ಹತ್ರನೇ ಕೊಡಬೇಕಾಗತ್ತೆ. ನೆಕ್ಸ್ಟು ಪ್ರೆಸಿಡೆಂಟ್ಗೆ ಹೇಗೆ ಪವರ್ಸ್ ಅಥವಾ ಫಂಕ್ಷನ್ಸ್ ಇರುತ್ತೆ, ಅದೇ ರೀತಿ ಗವರ್ನರ್ಗೂ ಕೂಡ ಪವರ್ಸ್ ಮತ್ತು ಫಂಕ್ಷನ್ ಇದೆ. ಮೊದಲಿಗೆ ಎಕ್ಸಿಕ್ಯೂಟಿವ್ ಪವರನ್ನು ನಾವು ನೋಡಿಕೊಂಡ್ರೆ, ಎಕ್ಸಿಕ್ಯೂಟಿವ್ ಪವರಲ್ಲಿ ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡೋದು ಗವರ್ನರೇ. ಅದೇ ರೀತಿ ಚೀಫ್ ಮಿನಿಸ್ಟರು ಗವರ್ನರ್ನ ಪ್ಲೆಷರಲ್ಲಿ, ಅಂದರೆ ಗವರ್ನರ್ನ ಅಂಡರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ನಂತರ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟರ್ಸ್ಗಳನ್ನ ಅಪಾಯಿಂಟ್ ಮಾಡೋದು ಕೂಡ ಇವರೇ. ಎಲ್ಲೆಲ್ಲಿ ಟ್ರೈಬಲ್ ಮಿನಿಸ್ಟರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಶಾ, ಈ 4ರಲ್ಲಿ. ಮುಂಚೆ ಆ್ಯಕ್ಚುಲಿ ಬಿಹಾರ್ ಕೂಡ ಇತ್ತು, ಬಟ್ 94th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2006 ಮೂಲಕ ಇದನ್ನು ತೆಗೆದಾಕಲಾಯಿತು. ಯಾವ ಸ್ಟೇಟ್ಸಲ್ಲಿ ಯೂನಿವರ್ಸಿಟಿ ಇರುತ್ತಲ್ವಾ, ಆ ಯೂನಿವರ್ಸಿಟಿಯ ಚಾನ್ಸಲರ್ಸ್ ಕೂಡ ಆಗಿರ್ತಾರೆ. ಹಾಗೆಯೇ ವೈಸ್ ಚಾನ್ಸಲರ್ಸ್ಗಳನ್ನ ಅಪಾಯಿಂಟ್ ಮಾಡೋದು ಕೂಡ ಗವರ್ನರೇ. ಆ್ಯಂಡ್ ಆಲ್ಸೋ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ ಮಾಡೋದು ಮತ್ತು ರಿಮೂವ್ ಮಾಡೋದು ಕೂಡ ಗವರ್ನರೇ. ಅದೇ ರೀತಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದರಲ್ಲೂ ಕೂಡ ಮತ್ತೆ ಮೆಂಬರ್ನ ಅಪಾಯಿಂಟ್ ಮಾಡೋದು ಗವರ್ನರು, ಬಟ್ ರಿಮೂವ್ ಮಾಡೋದು ಪ್ರೆಸಿಡೆಂಟು. ಸೊ ಇದೆಲ್ಲ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಪ್ರೆಸಿಡೆಂಟು. ನಂತರ ಲೆಜಿಸ್ಲೇಟಿವ್ ಪವರ್ ಏನೇನಿದೆ ಅಂತ ನೋಡೋಣ. ಒಂದು ಸೆಷನ್ನ ಪ್ರೊರಾಗ್ ಮಾಡೋದು ಮತ್ತು ಸಮ್ಮನ್ ಮಾಡೋದು ಸ್ಟೇಟ್ ಲೆಜಿಸ್ಲೇಚರ್ಸಲ್ಲಿ
ಯಾರು? ಗವರ್ನರು. ಅದೇ ರೀತಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಾದ್ರು ಡಿಸಾಲ್ವ್ ಆಗಬೇಕು ಅಂತಂದ್ರೆ ಅದನ್ನು ಕೂಡ ಮಾಡೋದು ಗವರ್ನರೇ. ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಏನಾದ್ರು ಆಬ್ಸೆಂಟ್ ಇದ್ರೆ ಅವಾಗ್ಲೂ ಕೂಡ ಯಾರು ಲೆಜಿಸ್ಲೇಟಿವ್ನ ಪ್ರಿಸೈಡ್ ಮಾಡಬೇಕು, ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಪ್ರಿಸೈಡ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಕೂಡ ಗವರ್ನರು. ಅಷ್ಟೇ ಅಲ್ಲ, ಈಗ ನ್ಯೂಸಲ್ಲಿ ಇರುವಂತಹ ಬಿಲ್ಲನ್ನ, ಯಾವ ಬಿಲ್ಲನ್ನ ಪಾಸ್ ಮಾಡ್ತಾರಲ್ವಾ ಅದನ್ನ ಡಿಸೈಡ್ ಮಾಡೋದು ಕೂಡ ಗವರ್ನರ್. ಸೊ ಗವರ್ನರ್ಗೆ ಬಿಲ್ಸ್ ಮೇಲೆ ಏನೆಲ್ಲ ಪವರ್ ಇರುತ್ತೆ ಅಂತ ಹೇಳಿದ್ರೆ, ಮೊದಲಿಗೆ ಅವರು ಬಿಲ್ಗೆ ಅಸೆಂಟನ್ನು ಹಾಕಬೇಕು. ಹೇಗೆ ಗವರ್ನರು ಪಾರ್ಲಿಮೆಂಟಲ್ಲಿ ಅಸೆಂಟನ್ನು ಹಾಕಿದ್ಮೇಲೆ ಅಂದರೆ ಸೈನ್ನ ಮಾಡಿದ ಮೇಲೆ ಹೇಗೆ ಒಂದು ಬಿಲ್ಲು ಆ್ಯಕ್ಟ್ ಆಗುತ್ತೆ, ಅದೇ ರೀತಿ ಗವರ್ನರು ಸೈನ್ನ ಸ್ಟೇಟಲ್ಲಿ ಹಾಕಿದ ಮೇಲೆ ಆ ಬಿಲ್ಲು ಆ್ಯಕ್ಟ್ ಆಗುತ್ತೆ. ಅದೇ ರೀತಿ ಆ ಬಿಲ್ಲಿಗೆ ಸೈನ್ ಮಾಡದೆ ಕೂಡ ಇರ್ಬೋದು, ಮತ್ತು ಬಿಲ್ಲನ್ನು ರಿಟರ್ನ್ ಕೂಡ ಮಾಡ್ಬೋದು. ಬಟ್ ಮನಿ ಬಿಲ್ಲನ್ನು ರಿಟರ್ನ್ ಮಾಡೋಂಗಿಲ್ಲ, ಇದು ನೆನಪಿರ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಸ್ಪೆಷಲ್ ಪ್ರಾವಿಷನ್ ಏನು ಅಂತ ಹೇಳಿದ್ರೆ, ಏನಾದರೂ ಸ್ಟೇಟ್ ಲೆಜಿಸ್ಲೇಚರ್ಸ್ ಪಾಸ್ ಮಾಡಿರೋ ಬಿಲ್ ಏನಾದರೂ ಕಾನ್ಸ್ಟಿಟ್ಯೂಷನ್ ಕಾಂಟ್ರವರ್ಷಿಯಲ್ ಇದೆ ಅಥವಾ ಅದೇನಾದರೂ ಫಂಡಮೆಂಟಲ್ ರೈಟ್ಸ್ಗೆ ಆಪೋಸಿಟ್ ಆಗಿದೆ, ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಬಿಲ್ಲನ್ನು ಪ್ರೆಸಿಡೆಂಟ್ ಅಸೆಂಟ್ಗೋಸ್ಕರ ಇಟ್ಕೋತಾರೆ. ಅಂದರೆ ಪ್ರೆಸಿಡೆಂಟಿಗೆ ಒಂದ್ಸಲ ಕನ್ಸಿಡರ್ ಮಾಡಲಿ ಪ್ರೆಸಿಡೆಂಟ್ ಅಂತ ಹೇಳಿಬಿಟ್ಟು ಆ ಬಿಲ್ಲನ್ನು ರಿಸರ್ವ್ ಮಾಡ್ತಾರೆ. ನೆಕ್ಸ್ಟು ಫಿನಾನ್ಷಿಯಲ್ ಪವರ್. ಮನಿ ಬಿಲ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಂತ ಹೇಳಿದ್ರೆ ಮುಂಚೆನೆ ಗವರ್ನರ್ ಹತ್ರ ಪ್ರಿಯರ್ ಪರ್ಮಿಷನ್ ತಗೊಂಡಿರ್ತಾರೆ, ಅದಕ್ಕೋಸ್ಕರನೇ ಆ ಬಿಲ್ಲನ್ನು ಅವರು ಹೋಲ್ಡ್ ಮಾಡೋದಿಲ್ಲ. ನೆಕ್ಸ್ಟು ಸ್ಟೇಟ್ ಅಸೆಂಬ್ಲಿಯಲ್ಲಿ ಏನಾದರೂ ಬಡ್ಜೆಟ್ನ ಅಂದರೆ ನಾವೇನು ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅದನ್ನು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಗವರ್ನರು ಮೊದಲು ಅದನ್ನು ಸ್ಟೇಟ್ ಲೆಜಿಸ್ಲೇಚರ್ಸ್ ಮುಂದೆ ಇಡುತ್ತಾರೆ. ಯಾವುದೇ ರೀತಿಯಾದಂತಹ ಗ್ರಾಂಟ್ಸನ್ನು ಡಿಮ್ಯಾಂಡ್ ಮಾಡೋಂಗಿಲ್ಲ, ರೆಕಮೆಂಡೇಶನ್ನ ತಗೊಳ್ದೇನೆ. ನೆಕ್ಸ್ಟ್ ಇನ್ನು ಜುಡಿಷಿಯಲ್ ಪವರಿಗೆ ಬಂತ ಹೇಳಿದ್ರೆ ಪಾರ್ಡನ್ ಮಾಡ್ಬೋದು, ರಿಪ್ರೈವ್, ರಿಸ್ಪೈಟ್, ರೆಮಿಟ್, ಕಮ್ಯೂಟ್, ಈ ಥರ ಪ್ರತಿಯೊಂದು ಪವರ್ ಕೂಡ ಇರುತ್ತೆ. ಬಟ್ ಡೆತ್ ಸೆಂಟೆನ್ಸನ್ನು ಪಾರ್ಡನ್ ಮಾಡೋದಕ್ಕೆ ಪವರು ಗವರ್ನರ್ ಹತ್ರ ಇರೋದಿಲ್ಲ. ನೆಕ್ಸ್ಟು ಗವರ್ನರ್ನ ಡಿಸ್ಕ್ರಿಷನರಿ ಪವರ್ ಬಗ್ಗೆ ನೋಡ್ಕೊಳ್ಳೋಣ. ಗವರ್ನರ್ಗೆ ಕಾನ್ಸ್ಟಿಟ್ಯೂಷನಲ್ ಮತ್ತು ಸಿಚುವೇಶನಲ್ ಎರಡೂ ಡಿಸ್ಕ್ರಿಷನರಿ ಪವರ್ ಇದೆ. ಆದರೆ ಪ್ರೆಸಿಡೆಂಟ್ಗೆ ಬರೀ ಸಿಚುವೇಶನಲ್ ಡಿಸ್ಕ್ರಿಷನ್ ಮಾತ್ರ ಇದೆ, ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಇಲ್ಲ. ಸೊ ಸಿಚುವೇಶನಲ್ ಡಿಸ್ಕ್ರಿಷನ್ ಏನು ಅಂತ ಹೇಳಿದ್ರೆ, ಮೊದಲಿಗೆ ಸಿಚುವೇಶನಲ್ ಡಿಸ್ಕ್ರಿಷನ್ ಅಂತ ಹೇಳಿದ್ರೆ ಪ್ರೆಸಿಡೆಂಟು ಅಥವಾ ಗವರ್ನರು ಯಾರ ಅಡ್ವೈಸ್ನು ತಗೊಳ್ದೆ, ಎಸ್ಪೆಷಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸನ್ನು ತಗೊಳ್ದೆ ಆಕ್ಟ್ ಮಾಡ್ತಾರಲ್ಲ ಅದನ್ನ ನಾವು ಸಿಚುವೇಶನಲ್ ಡಿಸ್ಕ್ರಿಷನ್ ಅಂತ ಕರಿತೀವಿ. ಸೊ ಯಾವಾಗ ಚೀಫ್ ಮಿನಿಸ್ಟರ್ ಇರೋದಿಲ್ಲ ಆ ಟೈಮಲ್ಲಿ ಕ್ಲಿಯರ್ ಮೆಜಾರಿಟಿ ಇರಲ್ಲ, ಆ ಟೈಮಲ್ಲಿ ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡೋದು ಕೂಡ ಗವರ್ನರ್ನ ಸಿಚುವೇಶನಲ್ ಪವರು. ಹಾಗೆಯೇ ಏನಾದರೂ ಚೀಫ್ ಮಿನಿಸ್ಟರ್ದು ಸಡನ್ ಡೆತ್ ಆದರೆ ಆವಾಗಲೂ ಕೂಡ ಅವರ ಸಕ್ಸಸರ್ನ ಸೆಲೆಕ್ಟ್ ಮಾಡೋದು ಕೂಡ ಗವರ್ನರ್ನೇ. ಯಾವಾಗ ಸ್ಟೇಟ್ ಲೆಜಿಸ್ಲೇಚರ್ಸು ಕಾನ್ಫಿಡೆನ್ಸ್ನ ಪ್ರೂವ್ ಮಾಡಲ್ಲ ಆಗ ಅದನ್ನು ಡಿಸ್ಮಿಸ್ ಮಾಡೋದು ಕೂಡ ಗವರ್ನರ್ನ ಸಿಚುವೇಶನಲ್ ಪವರ್. ಅದೇ ರೀತಿ ಲೋಕಸಭಾವನ್ನು ಡಿಸಾಲ್ವ್ ಮಾಡೋದು ಪ್ರೆಸಿಡೆಂಟ್ನ ಡಿಸ್ಕ್ರಿಷನರಿ ಪವರು. ಹಾಗೆಯೇ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡೋದು ಗವರ್ನರ್ನ ಡಿಸ್ಕ್ರಿಷನರಿ ಪವರು. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಪವರ್ ಏನಿದೆ ಹಾಗಿದ್ರೆ ಗವರ್ನರ್ಗೆ ಅಂತ ನೋಡಿಕೊಂಡ್ರೆ, ರಿಸರ್ವೇಷನ್ ಆಫ್ ಬಿಲ್ ಫಾರ್ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್ ಇವಾಗಿರೋ ಇಶ್ಯೂ ಅದು ಕೂಡ ಅವರ ಕಾನ್ಸ್ಟಿಟ್ಯೂಷನಲ್ ಪವರ್. ಹಾಗೆಯೇ ಪ್ರೆಸಿಡೆಂಟ್ಸ್ ರೂಲನ್ನು ಇಂಪೋಸ್ ಮಾಡಬೇಕು ಅಂತ ಹೇಳೋದು ಅಥವಾ ಒಪಿನಿಯನ್ನ ಫಾರ್ಮ್ ಮಾಡೋದು ಕೂಡ ಕಾನ್ಸ್ಟಿಟ್ಯೂಷನಲ್ ಪವರ್. ಸೊ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಏನು ರಿಯಾಕ್ಟ್ ಮಾಡಿದೆ, ಏನೇನು ಹೇಳಿದೆ ಅಂತ ಹೇಳಿಬಿಟ್ಟು ನೋಡೋಣ. ಯಾವುದಾದ್ರೂ ಬಿಲ್ಲನ್ನು ಪಾಸ್ ಮಾಡಿದಾಗ ಯಾವಾಗ ಗವರ್ನರು ತುಂಬ ತಿಂಗಳ ಕಾಲ ಅದಕ್ಕೆ ಯಾವುದೇ ರೀತಿಯ ಆ್ಯಕ್ಷನ್ನ ಕೊಡೋದಿಲ್ಲ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಕರೆದಿದೆ. ಸೊ ತಮಿಳುನಾಡು ಗೌರ್ಮೆಂಟ್ ಟೋಟಲ್ 10 ಬಿಲ್ಗಳನ್ನ ಪಾಸ್ ಮಾಡಿರುತ್ತೆ. ಆ 10 ಬಿಲ್ಗಳಿಗೂ ಕೂಡ ಪ್ರೆಸಿಡೆನ್ಷಿಯಲ್ ಅಸೆಂಟನ್ನು ಹಾಕಿರಲ್ಲ. ಅದಕ್ಕೋಸ್ಕರ ಈವನ್ ನಮ್ಮ ಪ್ರೆಸಿಡೆಂಟ್ ಆಗಿರುವಂತಹ ದ್ರೌಪದಿ ಮುರ್ಮು ಅವರ ಅಂದರೆ ಅಸೆಂಟ್ ಕೊಡದೆ ರಿಜೆಕ್ಟ್ ಮಾಡಿದಾರಲ್ಲ ಅದನ್ನು ಕೂಡ ಸುಪ್ರೀಂ ಕೋರ್ಟು ಕ್ರಿಟಿಸೈಸ್ ಮಾಡಿದೆ. ನಂತರ ಟೈಮ್ ಫ್ರೇಮ್ ಬಗ್ಗೆ ಹೇಳಿದೆ ಅಂಡರ್ ಆರ್ಟಿಕಲ್ 200. ಯಾಕೆ ಇಲ್ಲಿ ಅಂಡರ್ ಆರ್ಟಿಕಲ್ 200 ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 200 ಪ್ರಕಾರ 4 ಪವರ್ಗಳನ್ನ ಗವರ್ನರ್ಗೆ ಕೊಡಲಾಗಿದೆ. ಅದನ್ನ ಆಲ್ರೆಡಿ ಹೇಳಿದೆ. ಒಂದು, ಅವರು ಸೈನ್ನ ಮಾಡಬೇಕು. ಸೆಕೆಂಡ್ ಒನ್ನು ಸೈನ್ನ ಮಾಡದೇನೂ ಇರ್ಬೋದು. ಥರ್ಡ್ ಒನ್ ಬಿಲ್ನ ರಿಟರ್ನ್ ಮಾಡಬೇಕು. ಫೋರ್ತ್ ಒನ್ ಕನ್ಸಿಡರೇಷನ್ ಆಫ್ ದ ಬಿಲ್ ಟು ದ ಪ್ರೆಸಿಡೆಂಟ್ ಫಾರ್ ದೇರ್ ರೀಕನ್ಸಿಡರೇಷನ್ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 200 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ಆರ್ಟಿಕಲ್ 201 ಏನು ಹೇಳಿದ್ದಾರೆ ಅಂದರೆ, ಬಿಲ್ಲನ್ನು ರಿಸರ್ವ್ ಮಾಡ್ತಾರಲ್ವಾ, ಮಾಡಿದ ಮೇಲೆ ಗವರ್ನರು
ಪ್ರೆಸಿಡೆಂಟ್ಗೋಸ್ಕರ ಆ ಒಂದು ಬಿಲ್ಲನ್ನ ಇಟ್ಟ ಮೇಲೂ ಕೂಡ ಪ್ರೆಸಿಡೆಂಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ಬಿಲ್ಲಿಗೆ ಅಸೆಂಟ್ ಅನ್ನ ಕೊಡ್ಬೇಕು, ಅಂದ್ರೆ ಸಿಗ್ನೇಚರ್ನ ಮಾಡ್ಬೇಕು, ಅಥವಾ ಅಸೆಂಟ್ ಅನ್ನ ಕೊಡದೇನೂ ಇರಬಹುದು. ನಂತರ ಆ ಬಿಲ್ಲನ್ನ ವಾಪಸ್ಸು ಕೊಡಿ, ಅವರು ರೀಕನ್ಸಿಡರೇಷನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೂಡ ಗವರ್ನರ್ಗೆ ಡೈರೆಕ್ಷನ್ಸ್ ನ ಕೊಡ್ಬೋದು. ಬಟ್ ಇಷ್ಟು ಡೈರೆಕ್ಷನ್ ಕೊಟ್ಟ ಮೇಲೆ ಮತ್ತೆ ಏನಾದ್ರೂ ಸ್ಟೇಟ್ ಲೆಜಿಸ್ಲೇಚರ್ಸ್ ಅದೇ ಬಿಲ್ಲನ್ನ ಪಾಸ್ ಮಾಡಿದ್ಮೇಲೆ ಪ್ರೆಸಿಡೆಂಟ್ ಅಸೆಂಟ್ ನ ಕೊಡ್ಲೇಬೇಕು ಅಂತ ಏನಿರೋದಿಲ್ಲ. ಸೈನ್ ನ ಮಾಡ್ಲೂಬಹುದು, ಮಾಡ್ದೇನೂ ಇರ್ಬೋದು. ಇದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ ಒಂದು ಸ್ಟ್ರಿಕ್ಟ್ ಟೈಮ್ ಲಿಮಿಟ್ ಅನ್ನ ಗವರ್ನರ್ಗೋಸ್ಕರ ತಗೊಂಡ್ಬಂದಿದೆ. ಸೊ ಫಸ್ಟ್ ಮಂತ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 1 ಮಂತಿನ ಒಳಗಡೆ ಗವರ್ನರ್ ಅವರ ಸೈನ್ ನ ಕೊಡದೆ ಸ್ಟೇಟ್ ಕ್ಯಾಬಿನೆಟ್ ಇಂದ ಅಡ್ವೈಸರ್ಸ್ ಗಳನ್ನ ತಗೊಳ್ಬಹುದು. ನೆಕ್ಸ್ಟ್ 3 ಮಂತ್ ಟೈಮ್ ಕೊಟ್ಟಿದ್ದಾರೆ. ಆ 3 ಮಂತ್ ಅಲ್ಲಿ ಬಿಲ್ಲನ್ನ ಮತ್ತೆ ವಾಪಸ್ ಸ್ಟೇಟ್ ಲೆಜಿಸ್ಲೇಚರ್ಸ್ಗೆ ಕೊಡೋದು. ನೆಕ್ಸ್ಟ್ 1 ಮಂತ್ ರೀಪಾಸ್ಗೋಸ್ಕರ ಕೊಟ್ಟಿರುವಂತಹ ಪೀರಿಯಡ್. ಸೊ ಯಾವಾಗ ಆ 1 ಮಂತ್ ಪೀರಿಯಡ್ ಅಲ್ಲಿ ಮತ್ತೆ ವಾಪಸ್ಸು ಕಳಿಸ್ತಾರೆ ಅಲ್ವಾ, ಆಗ ಗವರ್ನರು ಅಸೆಂಟ್ ನ ಕೊಡ್ಲೇಬೇಕಾಗತ್ತೆ 1 ಮಂತಿನ ಒಳಗಡೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ. ಸೊ ನೆಕ್ಸ್ಟ್ ಗವರ್ನರ್ ರೋಲ್ ನ ಕ್ಲಾರಿಫೈ ಮಾಡಿದೆ. ಗವರ್ನರು ಸ್ಟೇಟ್ಗಳಿಗೆ ಫ್ರೆಂಡ್, ಗೈಡ್ ಅಥವಾ ಫಿಲಾಸಫರ್ ಆಗಿ ಆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದೇ ರೀತಿ ಗವರ್ನರು ಸಜೇಷಿಯಸ್ ಕೌನ್ಸಿಲರ್ಸ್ ಅಂದ್ರೆ ಸೂಕ್ಷ್ಮ ವಿವೇಚನೆಯುಳ್ಳವ ಅಂತ ಹೇಳ್ಬಿಟ್ಟು ಕರಿಬಹುದು, ಆ ರೀತಿಯಲ್ಲಿ ಆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ರೋಲ್ ಅನ್ನ ಕ್ಲಾರಿಫೈ ಮಾಡಿದ್ದೆ. ಹಿಂಡರ್ನೆಸ್ ನ ಮಾಡಬಾರ್ದು ಅಥವಾ ಬ್ಲಾಕ್ಸ್ ನ ತರೋ ತರ ಪ್ರೊಸೆಸ್ಗಳನ್ನ ಮಾಡಬಾರ್ದು ಅಂತ ಹೇಳಿ ಗವರ್ನರ್ ರೋಲ್ ಅನ್ನ ಕ್ಲಾರಿಫೈ ಮಾಡಿದೆ. ನೆಕ್ಸ್ಟ್ ಆರ್ಟಿಕಲ್ 200 ಅಲ್ಲಿ ಯಾವುದೇ ರೀತಿಯಾದಂತಹ ಟೈಮ್ ಲಿಮಿಟ್ ನ ಮೆನ್ಷನ್ ಮಾಡಿಲ್ಲ ವಾಪಸ್ ಕೊಡೋದಕ್ಕೆ. ಅದಕ್ಕೋಸ್ಕರ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಇಸ್ ನಥಿಂಗ್ ಬಟ್ ಬೇಗ ಕಳಿಸ್ಬೇಕು, ಅದನ್ನ ಇಂಡೆಫಿನೆಟ್ ಡಿಲೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದೆ. ಮತ್ತೆ ಜಡ್ಜ್ಮೆಂಟ್ ಕ್ಲಾರಿಫೈ ದಟ್ ಗವರ್ನರ್ಸ್ ಕ್ಯಾನ್ ನಾಟ್ ಎಕ್ಸಸೈಸ್ ಪಾಕೆಟ್ ವಿಟೋ, ಗವರ್ನರು ಯಾವುದೇ ರೀತಿಯಾದಂತಹ ಪಾಕೆಟ್ ವಿಟೋವನ್ನ ಎಕ್ಸಸೈಸ್ ಮಾಡಬಾರ್ದು ಅಂತ ಹೇಳಿದೆ. ನೆಕ್ಸ್ಟ್ ಏನಾದ್ರೂ ಬಿಲ್ಲನ್ನ ಪಾಸ್ ಮಾಡಿದ್ಮೇಲೆ ಗವರ್ನರ್ಗೆ ಅಸೆಂಟ್ ನ ಕೊಡ್ಬೋದು, ಅಸೆಂಟ್ ನ ವಿಥೋಲ್ಡ್ ಮಾಡ್ಬೋದು, ಮತ್ತೆ ಪ್ರೆಸಿಡೆನ್ಷಿಯಲ್ ರಿಸರ್ವೇಶನ್ಗೋಸ್ಕರ ಇಟ್ಕೊಬೇಕು. ಬಟ್ ಇಂಡೆಫಿನೈಟ್ ಡಿಲೇಯನ್ನ ಮಾಡಬಾರ್ದು, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ. ಏನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಗವರ್ನರ್ ಬಗ್ಗೆ ನಮಗೆ UPSC, KPSC ಅಥವಾ ಯಾವುದೇ ಸ್ಟೇಟ್ ಎಕ್ಸಾಮ್ಸ್ ಗಳಾಗಿರ್ಬೋದು ಅದರಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ.